ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರ್ಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವ ತಂದೆ ಅನೇಕ ಮಹಾವಾಕ್ಯಗಳನ್ನು ಮುರಳಿಯಲ್ಲಿ ಕೊಟ್ಟಿದ್ದಾರೆ. ಮುರಳಿಯ ಮುಖ್ಯ ಸಾರದಿಂದ ಹಿಡಿದು ಸ್ಲೋಗನ್ವರೆಗೂ ತುಂಬಾ ಉತ್ತಮವಾದ ವಿಚಾರಗಳನ್ನು ಇವತ್ತು ತಿಳಿಸಿದ್ದಾರೆ. ಇವತ್ತಿನ ಈ ಎಲ್ಲ ವಿಚಾರಗಳ ಕುರಿತು ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಈ ದಿನ ಶಿವತಂದೆ ಮುರಳಿಯಲ್ಲಿ ಮುಖ್ಯ ಸಾರವನ್ನು ತಿಳಿಸಿದ್ದಾರೆ. ಏನ್ ಮುಖ್ಯ ಸಾರ? ಮಧುರ ಮಕ್ಕಳೇ, ನಿಮಗೀಗ ತಂದೆಯಿಂದ ಜ್ಞಾನದ 3ನೇ ನೇತ್ರ ದೊರಕಿದೆ. ಡ್ರಾಮದ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ. ತ್ರಿಕಾಲ ಜ್ಞಾನಿ ನೀವಾಗಿದ್ರಿ. ಹಾಗಾಗಿ ನೀವು ಆಸ್ತಿಕರು ಅಂತ ಹೇಳಿದ್ದಾರೆ. ತಂದೆಯಿಂದ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ ಮತ್ತು ಆದಿ ಮಧ್ಯ ಅಂತ್ಯದ ಜ್ಞಾನ, ಡ್ರಾಮದ ರಹಸ್ಯವು ನಿಮಗೆ ತಿಳಿದಿರೋದ್ರಿಂದ ನೀವೀಗ ಆಸ್ತಿಕರಾಗಿದ್ದೀರಿ. ಇದು ತುಂಬಾ ಆಳವಾದ ವಿಚಾರವಿದೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ನೀವು ತಂದೆಯ ಸಮಾನ ಜ್ಞಾನ ಸ್ವರೂಪರು, ಆನಂದ ಸ್ವರೂಪರು ಆಗಬೇಕಾಗಿದೆ. ಸೋಮರಸವನ್ನ ಕುಡಿಯಬೇಕು ಮತ್ತು ಕುಡಿಸಬೇಕಾಗಿದೆ ಅಂತ ಧಾರಣೆಯಲ್ಲಿ ಹೇಳ್ತಾರೆ. ಮತ್ತೆ ವರದಾನದಲ್ಲಿ ಹೇಳ್ತಾರೆ, ಮಾಯೆಯ ಪರೀಕ್ಷೆಗಳನ್ನ ಆಟ ಅಂತ ತಿಳಿದು ನೀವು ಸದಾ ನಿರ್ಮಾಣ ಚಿತ್ತರಾಗಿ, ಅರ್ಥಾತ್ ವಿಶ್ವ ನಿರ್ಮಾತೃ ಆಗಿ ಅಂತ ಹೇಳಿದ್ದಾರೆ. ಮಾಯೆಯಿಂದ ಬರುವಂತಹ ಅನೇಕ ಪರೀಕ್ಷೆಗಳು, ವಿಘ್ನಗಳು, ಸವಾಲುಗಳನ್ನ ಒಂದು ಆಟದಂತೆ ನೋಡಿ ವಿಶ್ವ ನಿರ್ಮಾತೃವಾಗಿ ಅಂತ ಅಂದ್ರೆ ಅಷ್ಟು ದೊಡ್ಡ ವಿಶ್ವ ನಿರ್ಮಾಣದ ಕಾರ್ಯಕ್ಕೆ ಕೈ ಹಾಕಿದಿರಿ ಅಂದಾಗ ಒಂದಷ್ಟು ಸಣ್ಣ ಪುಟ್ಟ ವಿಘ್ನಗಳು ಬಂದೇ ಬರುತ್ತೆ. ಇದು ಗೊತ್ತಿದ್ದೇ ನೀವು ವಿಶ್ವ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಿದಿರಿ, ಹಾಗಾಗಿ ಅಂತ ವಿಶ್ವ ನಿರ್ಮಾತೃಭವ ಅಂತ ವರದಾನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಜ್ಞಾನ ಏನನ್ನು ನಮಗೆ ಕಲಿಸ್ತದೆ ಅನ್ನೋದನ್ನ ಇವತ್ತು ಇಡೀ ಮುರಳಿಯಲ್ಲಿ ತಿಳಿಸಿದ್ದಾರೆ. ಯಾಕ ಇಲ್ಲಿಯ ತನಕ ತಿಳ್ಕೊಂಡಿರುವಂಥದ್ದು ಎಲ್ಲವನ್ನ, ಕೇಳಿರುವಂಥದ್ದೆಲ್ಲವನ್ನ ಮೀರಿ ಇಲ್ಲಿ ಏನಿದೆ ತಿಳಿದುಕೊಳ್ಳೋದಕ್ಕೆ ಅಂದ್ರೆ, ಬಹಳಷ್ಟು ಜನಗಳಿಗೆ ನಾವೀಗಾಗಲೇ ಬೇಕಾದಷ್ಟು ತಿಳ್ಕೊಂಡು ಬಿಟ್ಟಿದ್ದೀವಿ,
ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಿದೆ. ಅನೇಕ ಶಾಸ್ತ್ರಗಳನ್ನು ತಿಳಿದು ಬಿಟ್ಟಿದ್ದೀವಿ, ಗ್ರಂಥಗಳನ್ನ ಓದಿದ್ದೀವಿ, ಪಠಣ ಮಾಡಿದ್ದೀವಿ, ಎಲ್ಲವನ್ನ ನಾವು ಕಂಠ ಮಾಡಿಬಿಟ್ಟಿದ್ದೀವಿ. ನಮ್ಮಷ್ಟು ಜ್ಞಾನಿಗಳು ಯಾರಿಲ್ಲ. ಸಾಕು, ನಮಗಿಷ್ಟೆಲ್ಲ ಸಿಕ್ಕು ಬಿಟ್ಟಿದೆ. ಯಾಕಂದ್ರೆ ಇಲ್ಲಿಯ ತನಕ ಲಭ್ಯವಿರುವಂತದ್ದು ಅಷ್ಟೇ ಮಾಹಿತಿ, ಅದರ ರೂಪಗಳು ಬೇರೆ ಆಗ್ತಾ ಬಂದಿದೆ ಅಷ್ಟೇ. ವೇದಗಳ ಕಾಲ, ಉಪನಿಷತ್ತುಗಳ ಕಾಲ, ಭಗವದ್ಗೀತೆ ಆದಿಯಾಗಿ ಅನೇಕ ಗ್ರಂಥಗಳು ಬಂದರು, ಧರ್ಮಾತ್ಮರು ಬಂದರು, ಮಹಾತ್ಮರು ಬಂದರು, ಸಂತರು ಬಂದರು, ಶರಣರು ಬಂದರು. ಇರುವ ಆ ಒಂದು ಜ್ಞಾನವನ್ನ ಆಯಾ ಸಮಯಕ್ಕೆ ತಕ್ಕಂತೆ ಒಂದಷ್ಟು ರೂಪುರೇಷೆಗಳನ್ನ ಬದಲಿ ಮಾಡಿದರೆ ಹೊರತಾಗಿ ಇರುವುದು ಅಷ್ಟೇ ಜ್ಞಾನ ಅನ್ನುವಂತಹ ಸತ್ಯ ಆ ನಿಲುವಿಗೆ ಬಂದಾಗಿತ್ತು ಎಲ್ಲ. ಆದರೆ ಇದೆಲ್ಲವೂ ಕೂಡ ಭಾಗಶಃ ಸತ್ಯ. ಆದರೆ ಸಂಪೂರ್ಣ ಸತ್ಯ ಹೇಳಲಿಕ್ಕೆ ಸಂಪೂರ್ಣನಾದ ಸಂಪನ್ನನಾದ ಜ್ಞಾನ ಸಾಗರ ಶಿವನೇ ಈ ಧರೆಯಲ್ಲಿ ಅವತರಿತರಾಗ್ತಾರೆ ಎನ್ನುವಂತ ಒಂದು ಸುಳಿವು ಕೂಡ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಅವರು ಬಂದು ಇಷ್ಟು ವರ್ಷಗಳಿಂದ ಈ ಸತ್ಯವನ್ನ ಹೇಳಿದ್ರು ಕೂಡ ಅವರು ಕಿವಿಗೆ ಬಿದ್ದಿಲ್ಲ. ಬಿದ್ದರೂ ಕೂಡ ಅದನ್ನ ತೆಗೆದುಕೊಳ್ಳುವಷ್ಟು ವ್ಯವಧಾನ ಅವರಿಗಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ಎಲ್ಲವನ್ನ ತಿಳಿದಿದ್ದೀವಿ, ಎಲ್ಲರೂ ಹೇಳಿದ್ದು ಒಂದೇ ಅನ್ನುವಂತಹ ನಿಲುವಿಗೆ ಬಂದಾಗಿಟ್ಟಿತ್ತು. ಆದರೆ ಎಲ್ಲೋ ಒಬ್ರು ಇನ್ನೂ ಹಸಿವಿನಿಂದ, ಇಲ್ಲ ನನಗೆ ಇನ್ನೂ ಸಂಪೂರ್ಣವಾದ ಜ್ಞಾನ ಸಿಕ್ಕಿಲ್ಲ, ಇನ್ನೂ ಏನು ಸತ್ಯ ಇದೆ, ಇಷ್ಟೇ ಸತ್ಯ ಆಗಿದ್ರೆ ಜಗತ್ತಿವತ್ತು ಪರಿವರ್ತನೆ ಆಗ್ಬಿಡ್ಬೇಕಾಗಿತ್ತು. ಎಷ್ಟು ದೇವಾತ್ಮರು, ಎಷ್ಟು ಧರ್ಮಾತ್ಮರು, ಎಷ್ಟು ಮಹಾತ್ಮರು, ಎಷ್ಟು ಸಂತರು, ಎಷ್ಟು ಶರಣರನ್ನ ನೋಡಿದೆ ಈ ಜಗತ್ತು. ಆದರೂ ಕೂಡ ಅಧೋಗತಿಗೆ ಬಂತು. ಈ ಜ್ಞಾನ ಒಂದು ವೇಳೆ ಸತ್ಯವೇ ಆಗಿದ್ರೆ, ಇವರೆಲ್ಲರೂ ಕೂಡ ನಿಜವಾದ ಗುರುಗಳಾಗ್ಬಿಟ್ಟಿದ್ರೆ, ಎಲ್ಲರನ್ನ ಭವಬಂಧನದಿಂದ ಬಿಡಿಸಿ ಇವರಿಗೆಲ್ಲರಿಗೂ ಕೂಡ ಮುಕ್ತಿ ಅಥವಾ ಜೀವನ್ಮುಕ್ತಿಯನ್ನ ಕೊಡಿಸಿಬಿಟ್ಟಿದ್ರೆ ಪ್ರಪಂಚ ಇವತ್ತು ಸುಖಮಯವಾಗ್ಬಿಡ್ಬೇಕಾಗಿತ್ತು, ಸಂಪದ್ಭರಿತವಾಗಬೇಕಾಗಿತ್ತು. ಆದರೆ ಇದೆಲ್ಲವೂ ಹುಸಿ ಅನ್ನುವ ಸತ್ಯವೇ ನಮಗೆ ಗೊತ್ತಾಗಲಿಲ್ಲ. ಇವರು ಯಾರನ್ನ ಮಹಿಮೆ ಮಾಡಿದ್ರು, ಆ ಮಹಿಮಾ ಪುರುಷ ಶಿವ ತಂದೆ ಬರ್ತಾರೆ ಎನ್ನುವಂತ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ ಬ್ರಹ್ಮಕುಮಾರಿ ಸಂದ್ರು ಕೂಡ ಇದು ಕೇವಲ ಒಂದು ಸಂಸ್ಥೆ, ಒಂದು ಆಶ್ರಮದ ಹಾಗೆ ಅವರು ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಂದಿರುವವರು ಯಾರು, ಅವರ ಕರ್ತವ್ಯ ಏನಾಗಿದೆ, ಅವರು ಕೊಟ್ಟಿರುವ ಜ್ಞಾನ ಎಂಥದ್ದು ಅನ್ನುವಂಥದ್ದರ ಒಂದಷ್ಟು ಕೂಡ ಅರಿವು ಅವರಿಗಿಲ್ಲ. ಇದು ವಿಪರ್ಯಾಸ, ಡ್ರಾಮದ ಒಂದು ವಿಪರ್ಯಾಸವಷ್ಟೇ. ಡ್ರಾಮ ನಿಯಮವೂ ಕೂಡ ಇದೆ. ಹಾಗಾಗಿ ಅವರನ್ನ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಆಸ್ತಿಕರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಸ್ತಿಕರು ಅಥವಾ ನಾಸ್ತಿಕರು, ಇದೆರಡರ ಒಂದು ಅರ್ಥ ಏನು? ಇಲ್ಲಿಯ ತನಕ ಎಲ್ಲರೂ ಕೂಡ ಒಂದೊಂದು ಹೆಸರಲ್ಲಿ ಹೇಳ್ತಾ ಬಂದ್ರು ಕೂಡ ಕೊನೆಗೆ ಬಂದು ಆಸ್ತಿಕರು ಅಂದ್ರೆ ಯಾರು? ಮೊದಲಿನಿಂದ ಹೇಳ್ತಾ ಬಂದಿದ್ದು ಜಗತ್ತಿನಲ್ಲಿ ಎಲ್ಲರೂ ಇದ್ದಾರೆ, ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ. ಅಂದ್ರೆ ದೇವರನ್ನ ನಂಬುವವರೆಲ್ಲ ಆಸ್ತಿಕರು, ದೇವರನ್ನ ನಂಬದೇ ಇರುವಂತವರು ನಾಸ್ತಿಕರು. ಇಲ್ಲಿ ಆಸ್ತಿಕವಾದ, ಇನ್ನೊಂದು ನಾಸ್ತಿಕವಾದ. ದೇವರ ಮೇಲೆ ನಿಶ್ಚಯ ಇರುವಂತಹ, ನಂಬಿಕೆ ಇರುವಂತಹ, ಭಕ್ತಿ ಇರುವಂತವರೆಲ್ಲರೂ ಆಸ್ತಿಕರು. ಆ ದೇವರ ಮೇಲೆ ನಂಬಿಕೆ ಇಲ್ಲದಂತಹ, ವಿಶ್ವಾಸ ಇಲ್ಲದಂತವರೆಲ್ಲರೂ ಕೂಡ ನಾಸ್ತಿಕರು ಅಂತ ಒಂದು ವಾದ ಇಲ್ಲಿ ತನಕ ಇತ್ತು. ಆದ್ರೆ ಇತ್ತೀಚೆಗೆ ಒಂದಷ್ಟು ಪ್ರಬುದ್ಧತೆ ಬಂದ ಮೇಲೆ ದೇವರ ಮೇಲೆ ನಂಬಿಕೆ ಇದೆ ಅಂದ ಮಾತ್ರಕ್ಕೆ ಇವರೆಲ್ಲ ಜ್ಞಾನಿಗಳಾಗ್ಬಿಟ್ಟಿದಾರ, ಆಸ್ತಿಕರಂತ ಹೇಳ್ಕೊಳ್ತಾ ಇದ್ದಾರೆ ನಿಜ. ಆದ್ರೆ ಆಸ್ತಿಕರಿಗೂ ನಾಸ್ತಿಕರು ವ್ಯತ್ಯಾಸ ಕಾಣಿಸಬೇಕಲ್ಲ. ಏನು, ಅವರೊಂದಷ್ಟು ಏನೋ ಜೀವನ ಶೈಲಿ, ಇವ್ರದೊಂದಷ್ಟು ಜೀವನ ಶೈಲಿಯಲ್ಲಿ ವ್ಯತ್ಯಾಸವಿದೆ. ಇವರೊಂದಷ್ಟು ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾರೆ, ಅವರು ಮಾಡೋದಿಲ್ಲ. ಇಷ್ಟೇ ವ್ಯತ್ಯಾಸ ಬಿಟ್ರೆ ಇವರು ಆಸ್ತಿಕರು ಅಂತ ತಮ್ಮನ್ನ ತಾವು ಕರ್ಕೊಳ್ಳೋದಕ್ಕೆ ಯೋಗ್ಯರೇ ಇಲ್ಲ ಅಂತ ಅರ್ಥ ಮಾಡಿಕೊಂಡು ವಿವೇಕಾನಂದಂತವರು ಬಂದು, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ದೇವರನ್ನ ನಂಬಿದ ಮಾತ್ರಕ್ಕೆ ಆಸ್ತಿಕರಾಗೋದಿಲ್ಲ, ನೀವು ದೇವರನ್ನ ನಂಬಿ ಇಲ್ಲ ಬಿಡಿ, ಅದರಿಂದ ನಿಮಗೇನೂ ಪ್ರಯೋಜನ ಇಲ್ಲ. ಖಂಡಿತವಾಗಿ ಹೇಳ್ತಾರ. ನಿಮಗೆ ನಿಜವಾಗ್ಲೂ ಪ್ರಯೋಜನ ಅನ್ನೋದಿದ್ರೆ, ನಿಜವಾಗ್ಲೂ ನೀವು ಆಸ್ತಿಕರಾಗಬೇಕು ಅಂದ್ರೆ, ಯಾರಿಗೆ ತನ್ನ ಮೇಲೆ ತನಗೆ ನಿಶ್ಚಯ ಇದೆಯೋ, ಯಾರಿಗೆ ಆತ್ಮ ನಿಶ್ಚಯ ಇದೆಯೋ ಅವರು ಮಾತ್ರ ಆಸ್ತಿಕರು, ಉಳಿದವರೆಲ್ಲ ನಾಸ್ತಿಕರು ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಮುಂದೆ ಬಂದು ಹೇಳ್ತಾರೆ. ಆದ್ರೆ ಈಗ ಪರಮಾತ್ಮ ಹೇಳ್ತಾರೆ, ತಮ್ಮನ್ನು ತಾವು ತಿಳಿದುಕೊಂಡವರು ಕೂಡ ಸಂಪೂರ್ಣ ಜ್ಞಾನಿಗಳಾಗಲಿಲ್ಲ.
ತಮ್ಮ ಸ್ವರೂಪದಲ್ಲಿ ತಾವಿದ್ದುಕೊಂಡು ಮತ್ತೆ ಕೊನೆಗೆ ನೇತಿ ನೇತಿ ಅಂತಾನೆ ಹೋಗ್ಬಿಟ್ಟಿದ್ದಾರೆ. ಬಲೆ ಎಲ್ಲರಲ್ಲಿಯೂ ಕೂಡ ಒಳಗಿನ ಅಂತರಾತ್ಮದ ಸ್ವರೂಪದ ಬಗ್ಗೆ ಸಾಕಷ್ಟು ಮಾತಾಡಿದರೂ ಕೂಡ ಯಥಾರ್ಥವಾದ ಒಂದು ಕ್ಲಾರಿಟಿ ಅವರಲ್ಲಿ ಇರಲಿಲ್ಲ. ಒಳಗಡೆ ಸತ್ಯ ಇದೆ, ಒಂದು ಚೈತನ್ಯ ಇದೆ, ಒಂದು ಜ್ಯೋತಿ ಇದೆ, ಒಂದು ಬಿಂದು ಇದೆ ಅಂತ, ಆತ್ಮ ಇದೆ ಅಂತ ಅಲ್ಲಿ ತನಕ ಬಂದ್ರು. ಅದನ್ನು ಅನುಭವ ಮಾಡಲಿಕ್ಕೆ ಆಳವಾದ ಏಕಾಂತದಲ್ಲಿ ಹೋಗಿ ಅನುಭವಿಸಿದ್ರು ಕೂಡ ಅದರ ಯಥಾರ್ಥ ಪೂರ್ವಾಪರ ಆದಿ ಮಧ್ಯ ಅಂತ್ಯ ಆತ್ಮದ ಇತಿಹಾಸ ಆಗ್ಲಿ, ಈ ಸೃಷ್ಟಿ ನಾಟಕದ ಇತಿಹಾಸ ಆಗ್ಲಿ ಅವರಿಗೆ ಗೊತ್ತಾಗದೇ ಇರೋದ್ರಿಂದ ಅವರು ಸಂಪೂರ್ಣ ಜ್ಞಾನಿಗಳಾಗ್ಲಿಲ್ಲ. ಅವರೂ ಕೂಡ ಕೊನೆಗೆ ಒಂದಷ್ಟು ಆತ್ಮಿಕ ಅನುಭವವನ್ನ, ಪರಮಾತ್ಮನ ಒಂದಷ್ಟು ಅನುಭೂತಿಯನ್ನ ಪಡೆದುಕೊಂಡರೂ ಕೂಡ ಯಥಾರ್ಥ ಸೃಷ್ಟಿಯ ಸತ್ಯವನ್ನ ತಿಳಿದು ನಿರ್ಭಯರಾಗಿ ನಿಶ್ಚಿಂತರಾಗಿ ಜೀವನ್ಮುಕ್ತಿಯನ್ನ ಹೊಂದಕ್ಕಾಗ್ಲಿಲ್ಲ. ಹಾಗಾಗಿ ಅವರು ಕೂಡ ಆಸ್ತಿಕರಲ್ಲ ಅಂತ ಇವತ್ತು ಪರಮಾತ್ಮ ಶಿವತಂದೆ ಹೇಳ್ತಾರೆ. ನೀವು ಮಾತ್ರ ಆಸ್ತಿಕರು ಅಂತ ಹೇಳ್ತಾರೆ. ಯಾಕೆ? ನಿಮಗೆ ಆತ್ಮದ ಸ್ಪಷ್ಟತೆ ಇದೆ, ಪರಮಾತ್ಮನ ಸ್ಪಷ್ಟತೆ ಇದೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ಪಷ್ಟತೆ ಇದೆ. ಹಿಂದೆ ಏನು ನಡೆದಿದೆ, ಇವತ್ತು ಏನು ನಡೀತಾ ಇದೆ, ಮುಂದೆ ಏನು ಆಗೋದಿದೆ ಅನ್ನುವಂತ ಕ್ಲಿಯರ್ ಆಗಿ, ಏನು ಪರಮಾತ್ಮ ತ್ರಿಕಾಲ ಜ್ಞಾನಿ ಆಗಿದರೋ ನಾವು ಮಾಸ್ಟರ್ ತ್ರಿಕಾಲ ಜ್ಞಾನಿಗಳು. ಆ ಜ್ಞಾನ ಸಂಪೂರ್ಣವಾಗಿ ನಮಗೆ ದಾರಿ ಎರೆದಿದ್ದಾರೆ ಪರಮಾತ್ಮ. ಹಾಗಾಗಿ ನಮ್ಮ ಭೃಕುಟಿಯ ಮಧ್ಯೆ ಆತ್ಮ ಇದೆ ಅನ್ನುವಂಥ ನಿಶ್ಚಯ ಬಂದಾಗಿದೆ. ನಾನೊಂದು ಜ್ಯೋತಿ ಸ್ವರೂಪ ಅನ್ನುವಂಥದ್ದು ಬಂದಾಗಿದೆ. ನಾನು ಪರಮ ಧಾಮ ನಿವಾಸಿ ಅನ್ನೋದು ಸತ್ಯ ಗೊತ್ತಾಗಿದೆ. ನಾನು ಬಂದಿರೋದು ಪಾತ್ರ ಮಾಡ್ಲಿಕ್ಕೆ ಅಂತ ಗೊತ್ತಾಗಿದೆ. ಈ ಪಾತ್ರ ಸತೋ ರಜೋ ತಮೋ ಮುಗಿದು ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ತ್ರಿಕಾಲ ಜ್ಞಾನವೂ ಗೊತ್ತಾಗಿರೋದ್ರಿಂದ ಈಗ ನಮ್ಮಲ್ಲಿ ಸಂಶಯಕ್ಕೆ ಆಸ್ಪದವೇ ಇಲ್ಲ. ಜಗತ್ತಿನಲ್ಲಿ ಯಾರಾದರೂ ಸಂಪೂರ್ಣವಾದ ಜ್ಞಾನವನ್ನ ಪಡೆದಿದ್ದಾರೆ ಅಂದ್ರೆ, ಸಂಪೂರ್ಣ ಅಂದ್ರೆ ನಾನು 100 ಅಂತ ಹೇಳೋದಿಲ್ಲ, ಯಾಕಂದ್ರೆ ನಮಗೂ 100% ಜ್ಞಾನ ಗೊತ್ತಿಲ್ಲ. ಆದ್ರೆ ಆತ್ಮದ ಬಗ್ಗೆ ಕಂಪ್ಲೀಟ್ ಮತ್ತು ಡ್ರಾಮದ ಬಗ್ಗೆ ಒಂದಷ್ಟು ತ್ರಿಕಾಲ ಜ್ಞಾನ ಗೊತ್ತಾಗಿದೆ. ನಮಗೆ ಸ್ಪಷ್ಟತೆ ಇದೆ. ಆತ್ಮಜ್ಞಾನ ಸ್ಪಷ್ಟ ಇದೆ, ಪರಮಾತ್ಮ ಜ್ಞಾನ ಸ್ಪಷ್ಟ ಇದೆ, ಪರಮಧಾಮದ ಜ್ಞಾನ ಸ್ಪಷ್ಟ ಇದೆ, ಸೃಷ್ಟಿ ನಾಟಕದ ಜ್ಞಾನ ಸ್ಪಷ್ಟ ಇದೆ, ಸಮಯದ ಜ್ಞಾನ ಸ್ಪಷ್ಟ ಇದೆ, ನಿಯಮದ ಜ್ಞಾನ ಸ್ಪಷ್ಟ ಇದೆ. ಇಷ್ಟಿರುವ ಕಾರಣ ನಾನು ಆತ್ಮ ಎಲ್ಲಿಂದ ಬಂದೆ ಅಲ್ಲಿಗೆ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋದು ಹೆಂಗೆ ಅನ್ನುವಂಥ ಸ್ಪಷ್ಟತೆ ನಮಗಿರುವುದರಿಂದ ನಮಗಿದರಲ್ಲಿ ಯಾವುದೇ ಭಯ ಇಲ್ಲ, ಅಡ್ಡಿ ಇಲ್ಲ, ಆತಂಕ ಇಲ್ಲ, ಸಂಶಯ ಇಲ್ಲ. ಈ ಸಂಶಯದಿಂದ ನಾವು ಮುಕ್ತರಾಗಿ ಸಂಪೂರ್ಣವಾಗಿ ನಾವು ಭೃಕುಟಿಯ ಮಧ್ಯದಲ್ಲಿ ಜ್ಯೋತಿಯನ್ನ ಅನುಭವ ಮಾಡುತ್ತಾ ನಾವು ಜ್ಯೋತಿಯಾಗಿ ಆ ಜ್ಯೋತಿಯ ಧಾಮವಾದ ಪರಮಧಾಮಕ್ಕೆ ನಾವು ತೆರಳೋದಕ್ಕೆ ನಮಗೆ ಯಾವುದೇ ರೀತಿ ಈಗ ತೊಂದರೆ ಇಲ್ಲ. ಹಾಗಾಗಿ ನಮ್ಮನ್ನ ಆಸ್ತಿಕರು ಅಂತ ಹೇಳ್ತಿದ್ದಾರೆ. ಆದರೆ 99.9% ಜ್ಞಾನ ನಾವು ಪಡ್ಕೊಂಡಿದೀವಿ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ 100 ಒಬ್ಬ ಪರಮಾತ್ಮನಿಗಲ್ಲದೆ ಮತ್ತಾರಿಗೂ ಕೂಡ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ಈ 7 ದಿನದ ಕೋರ್ಸ್ ಅನ್ನ ತಗೊಂಡು ಈ ಸುದೀರ್ಘವಾದ 50-60 ವರ್ಷದ ಮೂಲ ಚಿಂತನೆಯ ಒಂದು ಜ್ಞಾನವನ್ನ ಮಾಡಿದ್ರೆ ಇಡೀ ಸೃಷ್ಟಿಯ ಒಂದೊಂದು ಭಾಗವನ್ನು, ಒಂದೊಂದು ವಿಷಯವನ್ನು ಅವರು ಸಂಪೂರ್ಣವಾಗಿ ವಿವರಣೆ ಮಾಡುತ್ತಾ ಬಂದಿದ್ದಾರೆ. 3 ಲೋಕಗಳ ಬಗ್ಗೆ ಹೇಳಿದ್ದಾರೆ, ಎಲ್ಲವೂ ಕೂಡ. ಆದ್ರೆ ಎಲ್ಲೋ ಒಂದಷ್ಟು ನಾವು ಆತ್ಮರು ಇಲ್ಲಿ ಒಂದು ಪಾತ್ರ ಮಾಡಿ ವಾಪಸ್ ಮನೆಗೆ ಹೋಗೋದಕ್ಕೆ ಬಿಟ್ಟು ಅನೇಕ ವಿಚಾರಗಳು ಕೂಡ ಇಲ್ಲಿ ತಿಳ್ಕೊಳ್ಳೋದಿದ್ರು ಕೂಡ ಮಕ್ಕಳೇ ಅದು ಈ ಸಮಯದಲ್ಲಿ ನಿಮಗೆ ಅನಿವಾರ್ಯ ಇಲ್ಲ, ಮತ್ತು ಯಾವತ್ತೂ ನಿಮಗೆ ಅದರ ಬಗ್ಗೆ ಸ್ಪಷ್ಟತೆ ಸಿಗುವ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಅದರ ಬಗ್ಗೆ ನೀವು ತಿಳ್ಕೊಳ್ಳೋ ಏನೂ ಅವಶ್ಯಕತೆ ಇಲ್ಲ ಅಂತ ಕೆಲವೊಂದಷ್ಟು ಮಾಹಿತಿಯನ್ನು ಗುಪ್ತವಾಗಿ ಪರಮಾತ್ಮ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಆತನೊಬ್ಬನೇ ತ್ರಿಕಾಲದರ್ಶಿ, ಆತನೇ ಸದ್ಗುರು ಬಿಟ್ರೆ ಜಗತ್ತಿನಲ್ಲಿ ಇಷ್ಟೆಲ್ಲ ಪರಮಾತ್ಮನಿಂದ ಜ್ಞಾನ ತಿಳಿದ್ರು ಕೂಡ ನಾವ್ಯಾರು ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ತನಕ ಬಂದಿರತಕ್ಕಂಥ ಬೇಕಾದಂತ ಧರ್ಮಾತ್ಮ ಇರ್ಲಿ, ಮಹಾತ್ಮ ಇರ್ಲಿ, ಸಂತ ಇರ್ಲಿ, ಶರಣ ಇರ್ಲಿ, ಯಾರೊಬ್ರು ಕೂಡ ಸದ್ಗುರು ಅಥವಾ ಗುರು ಅನ್ನುವಂತ ಈ ಪದವಿಯನ್ನ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಶಿವ ತಂದೆಗೆ ಬಿಟ್ರೆ, ಒಬ್ಬ ಜ್ಞಾನ ಸಾಗರನಿಗೆ ಬಿಟ್ರೆ. ಯಾಕೆ ಅಂದ್ರೆ ಅವ್ರು ಯಾರು ಈ ಜಗತ್ತಲ್ಲಿ ಬಂದು ತಮ್ಮ ಪಾತ್ರವನ್ನ ಮಾಡಿ ಹೋದ್ರು, ಅವರ ಅನುಯಾಯಿಗಳು ಅದನ್ನು ಮುಂದುವರಿಸಿಕೊಂಡು ಇದು ಒಂದು ಪಾತ್ರ ಅಷ್ಟೇ ಬಿಟ್ರೆ ಯಾರಿಗೂ ಕೂಡ ಈ ಸೃಷ್ಟಿಯ ನಾಟಕದಿಂದ, ಈ ದುಃಖದಿಂದ ಬಿಡಿಸಿಕೊಂಡು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಅವರ ಕರ್ತವ್ಯನೂ ಅಲ್ಲ. ಹಾಗೊಂದ್ ವೇಳೆ ಅವರು ಬಂದವರೆಲ್ಲ ಒಂದಷ್ಟು ಜನಗಳನ್ನ ಜೀವನ್ಮುಕ್ತ ಮಾಡಿ ಕರ್ಕೊಂಡು ಹೋಗಿದ್ರೆ ಜನಸಂಖ್ಯೆ ಕಡಿಮೆ ಆಗಬೇಕಾಗಿತ್ತು. ಇಲ್ಲ, ಅವರೇ ಇನ್ನೂ ಇಲ್ಲೇ ಇದ್ದಾರೆ. ಅವರನ್ನು ಕೂಡ ಈ ಬಂಧನದಿಂದ ಬಿಡಿಸಿ, ಜನನ ಮರಣ ಚಕ್ರಗಳಿಂದ ಬಿಡಿಸಿ ನಾನು ವಾಪಸ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಿಯ ತನಕ ನಾನು ಬಂದು ಈ ಸೃಷ್ಟಿಯ ಸಮಯ ಮುಗಿಯುವವರೆಗೂ ಯಾರೊಬ್ಬರು ಕೂಡ ಈ ನಾಟಕದಿಂದ ವಾಪಸ್ ಮಧ್ಯದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೋದು ಮಧ್ಯದಲ್ಲಿ ಬಂದಿರಬಹುದು, ಬರೋದು ಅಂತಿಮದಲ್ಲಿ ಬಂದಿರಬಹುದು, ಅದು ಹೋಗೋದು ಮಾತ್ರ ಎಲ್ಲರೂ ಒಟ್ಟಿಗೆ ನಾಟಕ ಮುಗಿದ ಮೇಲೆ ಹೋಗಬೇಕು.
ಕೊಡಬೇಕಾಗುತ್ತೆ. ಇದು ಸೃಷ್ಟಿಯ ನಿಯಮ. ಹಾಗಾಗಿನೇ ಇಲ್ಲಿ ಯಾರೂ ಕೂಡ ಮುಕ್ತಿ ಜೀವನ ಮುಕ್ತಿಯನ್ನು ಕೊಡ್ಲಿಕ್ಕೆ ಅರ್ಹರಲ್ಲ ಮತ್ತು ಅದು ಅವರ ಕರ್ತವ್ಯವೂ ಕೂಡ ಅಲ್ಲ. ಹಾಗಾಗಿ ಅವರು ಯಾರೂ ನಮ್ಮನ್ನ ದುಃಖದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಆಯಾ ಸಮಯಕ್ಕೆ ಒಂದಷ್ಟು ಬೋಧನೆಯನ್ನು ಕೊಟ್ಟು ಆ ಪರಮಾತ್ಮನ ಕಡೆಗೆ ಮುಖ ತಿರುಗಿಸುವಂತ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದಾರೆ ಬಿಟ್ರೆ ಅವರು ಪರಮಾತ್ಮನ ಒಂದು ಡಂಗುರವನ್ನ ಸಾರಲಿಕ್ಕೆ ಬಂದವೇ ಹೊರತಾಗಿ ಅವರೇ ಸುಪ್ರೀಂ ಅಲ್ಲ. ಹಾಗಾಗಿ ಈ ಪದವನ್ನ ಗುರು ಅನ್ನುವಂಥದ್ದು, ಸದ್ಗುರು ಅನ್ನುವಂಥ ಪದವನ್ನ ಒಬ್ಬ ಪರಮಾತ್ಮನಿಗಲ್ಲದೆ ಮತ್ತಾರಿಗೂ ಅದು ಸಲ್ಲಬಾರದು ಅಂತ ಸ್ವಯಂ ಪರಮಾತ್ಮ ಹೇಳ್ತಾರೆ. ಇದು ಅಹಂಕಾರ ಅಂತಲ್ಲ, ನಿರಹಂಕಾರಿಯೇ. ಆದ್ರೆ ಗುರು ಮತ್ತು ಸದ್ಗುರು ಅಂದ್ರೆ ಅವರು ಈ ದುಃಖದಿಂದ ಬಿಡಿಸಿ ಸುಖಧಾಮಕ್ಕೆ ಒಯ್ಯಬೇಕು, ಮುಕ್ತಿಧಾಮಕ್ಕೆ ಒಯ್ಯಬೇಕು, ಶಾಂತಿ ಪ್ರಪಂಚಕ್ಕೆ ಒಯ್ಯಬೇಕು, ಮುಕ್ತಿ ಜೀವನ ಮುಕ್ತಿಯನ್ನ ಕೊಡಬೇಕು. ಹಾಗಾಗಿ ಒಬ್ಬ ಶಿವನಿಗೆ ಮಾತ್ರ ಮುಕ್ತೇಶ್ವರ, ಪಾಪಕಟೇಶ್ವರ, ದಯಾಸಾಗರ, ಕರುಣಾಸಾಗರ ಅಂತ ಮಹಿಮೆ ಇದೆ ಬಿಟ್ರೆ ಮತ್ತಾರಿಗೂ ಇಲ್ಲ. ಹಾಗಾಗಿ ಬಲೆ ಲೌಕಿಕದಲ್ಲಿ ಭಾವನಾತ್ಮಕವಾಗಿ ಅವರವರ ಧರ್ಮಾತ್ಮರನ್ನ, ಅವರವರ ಮಹಾತ್ಮರನ್ನ, ಅವರವರಿಗೆ ಮಾರ್ಗದರ್ಶನ ಮಾಡಿದವರಿಗೆಲ್ಲರನ್ನೂ ಕೂಡ ಭಾವನಾತ್ಮಕವಾಗಿ ವಿಪರೀತವಾಗಿ ಹೊಗಳಿ ಮಹಿಮೆ ಮಾಡಿ ಏನೆಲ್ಲ ಸ್ಥಾನಗಳನ್ನು ಕೊಟ್ಟಿದ್ರೂ ಕೂಡ ಅದು ಭಾವನಾತ್ಮಕ ಸತ್ಯವೇ ಹೊರತಾಗಿ ಸೈದ್ಧಾಂತಿಕ ಸತ್ಯ ಅಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಮುಂದೆ ಹೇಳ್ತಾರೆ ಪರಮಾತ್ಮ, ನೀವು ಕೂಡ ಪರಮಾತ್ಮನಾಗೆ ಆತನಲ್ಲಿರುವ ಜ್ಞಾನವನ್ನ ಕೊಟ್ಟಿದರೆ ನೀವು ಆ ಜ್ಞಾನ ಅಮೃತವನ್ನ ಕುಡಿದಿದ್ದೀರಿ. ಈಗ ಆ ಜ್ಞಾನ ಸ್ವರೂಪರು ಆಗಬೇಕು, ಆನಂದ ಸ್ವರೂಪರಾಗಬೇಕು, ಸೋಮ ರಸವನ್ನ ಕುಡಿಬೇಕು. ಎಲ್ಲರಿಗೂ ಸೋಮ ರಸವನ್ನ ಕುಡಿಸಿ. ಯಾವುದು ಸೋಮರಸ? ಸೋಮನಾಥ ಅಂತಂದ್ರೆ ಸೋಮರಸವನ್ನ ಕುಡಿಸ್ತಾ ಇದ್ದಾರೆ. ಏನು ಸೋಮರಸ? ಜ್ಞಾನದ ಸತ್ಯಾಮೃತವನ್ನ ಕೊಟ್ಟಿದ್ದಾರೆ. ಎಷ್ಟು ಕೇಳಿದ್ರು ಆತ್ಮದ, ಪರಮಾತ್ಮನ, ಪರಮಧಾಮದ ಸೃಷ್ಟಿಯ ಈ ಜ್ಞಾನದ ಅಮೃತ ಎಷ್ಟು ಕುಡಿದ್ರು ಕೂಡ ಇದು ಸಾಕು ಅನ್ಸೋದಿಲ್ಲ. ಅಷ್ಟ ಆನಂದ ಅಮೃತ ಸೋಮರಸ ಕುಡಿದ್ರೆ ಅಶರೀರಿ ಆಗಿಬಿಡುತ್ತಾರೆ ಅಂತ ಇವತ್ತಿಗೂ ಆ ಹೆಸರು ಇದೆ ಸೋಮರಸ ಅಂದ್ರೆ. ಇವರು ಏನೆಲ್ಲ ಮಾಡ್ಕೊಂಡು ಕೂತಿದ್ದಾರೆ ಸೋಮರಸ, ರಾಮರಸ ಅಂತ. ಅದನ್ನ ಕುಡಿದಾಗ ಒಂದಷ್ಟು ಮೈ ಮರೆತು ಬಿಡ್ತೀವಿ, ಮೂರ್ಛೆ ತಪ್ಪಿ ಬಿಡ್ತೀವಿ, ಪ್ರಜ್ಞೆ ತಪ್ಪುತ್ತೀವಿ, ಒಂದು ಆನಂದದಲ್ಲಿ ಹೋಗ್ತೀವಿ ಅಂತ ಏನೇನೋ ಸೋಮರಸ ಅಂತ ಹೆಸರಿಟ್ಟು ಬಿಟ್ಟಿದ್ದಾರೆ. ಆದ್ರೆ ನಿಜವಾದ ಸೋಮರಸ ಯಾವುದು ಅಂದ್ರೆ ಯಾವುದು ಕೆಟ್ಟು ಹೋಗುವ, ಸುಟ್ಟು ಹೋಗುವ, ಕೊಳೆತು ಹೋಗುವ ಈ ಶರೀರದ ಅಭಿಮಾನವನ್ನ ಇಟ್ಟುಕೊಂಡು ಅಹಂಕಾರದ ಮಡುವಿನಲ್ಲಿ ಬಿದ್ದು ಕೆಸರಲ್ಲಿ ಒತ್ತಾಡ್ತಾ ಇದ್ದ ನನ್ನನ್ನ ಎತ್ತಿ ಸುಗಂಧಭರಿತ ಪರಿಮಳವನ್ನಾಗಿ ಮಾಡಿ ಕಮಲದಂತೆ ನಮ್ಮನ್ನು ಅರಳಿಸಿ ನಮಗೆ ಸೋಮರಸವನ್ನ ಕುಡಿಸಿ ನಮಗೆ ಆತ್ಮ ಜಾಗೃತಿಯನ್ನ ಮಾಡಿಸಿ ಸುಗಂಧಭರಿತ ಹೂವನ್ನಾಗಿ ಮಾಡಿದ್ದಾರೆ. ಇದು ನಿಜವಾದ ಸೋಮರಸ. ಯಾವಾಗ ಆತ್ಮದ ಸುಳಿವು ಸಿಗುತ್ತೆ, ನಾನು ಜನನ ಮರಣದಲ್ಲಿ ಚಕ್ರದಲ್ಲಿ ಬರುತ್ತೇನೆ ನಿಜ, ಆದರೆ ನಾನು ಮತ್ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳಾಗುವುದಿಲ್ಲ, ಮನುಷ್ಯನಾಗಿಯೇ ಜನ್ಮ ತಾಳ್ತೇನೆ ಎನ್ನುವಂತ ಸತ್ಯ ಗೊತ್ತಾದಾಗ, ಮತ್ತು ನಾನು ವಿನಾಶಿ ಹೊಂದುವಂತ, ಹಾಳಾಗುವಂತ, ಕೆಟ್ಟು ಹೋಗುವಂತ ವಸ್ತು ನಾನಲ್ಲ, ನಾನೊಂದು ಅಜನ್ಮ ಅವಿನಾಶಿ ಚೈತನ್ಯ ಬಿಂದು ಅಂತ ಗೊತ್ತಾದಾಗ, ನನ್ನ ತಂದೆ ಯಾರೋ ಇವರು ಯಾರು ಅಲ್ಲ, ಸ್ವಯಂ ಪರಂಪಿತ ಪರಮಾತ್ಮನೇ ನಮ್ಮೆಲ್ಲರ ತಂದೆ ಅಂತ ಗೊತ್ತಾದಾಗ, ಇದ್ಯಾವುದೋ ನಮ್ದು ಶಾಶ್ವತ ಮನೆಯಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಇರುತ್ತೇವೆ ಸುಮ್ಮನೆ ಅಂತ ಆ ಸುಖಧಾಮದ ಬಗ್ಗೆ ಗೊತ್ತಾದಾಗ ಎಂತ ಸೋಮರಸ ಇದು. ನಮಗೆ ಯಾರಿಗೂ ಸಾವಿಲ್ಲ, ಸಾವರಿಯರು ನಾವೆಲ್ಲರೂ ಕೂಡ. ಮರಣವೇ ಮಹಾನವಮಿ ಅಂತ ಶರಣರು ಹೇಳಿದ ಹಾಗೆ ನಮಗೆ ಯಾರಿಗೂ ಕೂಡ ಆತ್ಮರಿಗೆ ಸಾವಿಲ್ಲ ಅನ್ನುವ ಸತ್ಯ ತಿಳಿದಾಗ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಭಯಪಡುವಂಥದ್ದು ಸಾವಿಗೆ. ಆದ್ರೆ ಆ ಸಾವೇ ನನಗಿಲ್ಲ, ಸಾವಿಲ್ಲದವನು ನಾನು ಅಂತ ಹೇಳಿಕೊಂಡಾಗ ಎಷ್ಟು ಆನಂದ ಆಗುತ್ತೆ, ಎಷ್ಟು ಮೈ ಮರೆತು ಬಿಡ್ತೀವಿ, ಎಷ್ಟು ಪ್ರಪಂಚವನ್ನ ಮರೆತು ಬಿಡ್ತೀವಿ, ಎಷ್ಟು ಆನಂದದಲ್ಲಿ ಮುಳುಗಿ ಬಿಡ್ತೀವಿ. ನಿಜವಾದ ಸೋಮರಸ ಕುಡಿದಿರು ನಾವು ಈ ದೇಹ ಪ್ರಜ್ಞೆಯನ್ನ ಕಳೆದುಕೊಂಡು ಆತ್ಮ ಪ್ರಜ್ಞೆಯಲ್ಲಿ ಬಂದು ಈ ದೇಹ ಪ್ರಜ್ಞೆಯಿಂದ ಮೂರ್ಛಿತರಾಗಿ ಆತ್ಮ ಜಾಗೃತಿಯಾಗಿರ್ತಕ್ಕಂಥ ಸೂರ್ಜಿತರಾಗಿದಾಗ ನಿಜವಾದ ಸೋಮರಸವನ್ನ ಕುಡಿದವರಾಗ್ತೇವೆ. ಅಂತ ಸೋಮರಸ ಕುಡಿದಿರುವ ಕಾರಣ ನಾವು ಜಗತ್ತಿನಿಂದ ಭಿನ್ನರಾಗಿ ಬದುಕ್ತಾ ಇದ್ದೇವೆ. ಬಹಳ ಜನಗಳಿಗೆ ಅನಿಸುತ್ತೆ, ಏನು ಓಂ ಶಾಂತಿಯವರು ಯಾವುದು ನೋಡಿದ್ರೆ ಬೇಡ ಅಂತಾರೆ, ವಿನಾಶ ಆಗುತ್ತೆ ಅಂತಾರೆ, ಸುಮ್ಮನೆ ಏಕಾಂತದಲ್ಲಿ ಇದ್ದು ಯೋಗವನ್ನು ತಪಸ್ಸು ಮಾಡ್ಕೊಳ್ಬೇಕು ಅಂತಾರೆ, ಸೇವೆ 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 ಅಂತ ಸೇವೆಯಲ್ಲಿ ಮುಳುಗಿರ್ತಾರೆ. ಏನ್ ಸಿಗುತ್ತೆ ಇದರಿಂದ ಇವರಿಗೆ ಅಂತಾರೆ. ಆದ್ರೆ ಇಲ್ಲಿ ಎಷ್ಟು ಖಜಾನೆಗಳು ನಮಗೆ ಸಿಕ್ಕಿದೆ, ಎಂತ ಅದ್ಭುತ ಅಮೃತ ನಮಗೆ ಸಿಕ್ಕಿದೆ, ಒಳಗಡೆ ಎಷ್ಟು ಹೃದಯ ತುಂಬಿ ಬರ್ತಾ ಇದೆ. ಆ ಪರಮಾತ್ಮನಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು, ಈ ಸೃಷ್ಟಿಗೆ ಎಷ್ಟು ಕೃತಜ್ಞತೆ ಹೇಳಬೇಕು,
ಸರ್ವಾತ್ಮರಿಗೂ ಎಷ್ಟು ಕೃತಜ್ಞತೆ ಹೇಳಬೇಕು. ಅದು ಈ ಒಂದು ಜನ್ಮ ಸಾಕಾಗುವುದಿಲ್ಲ ಇವರು ಸೇವೆ ಮಾಡ್ಲಿಕ್ಕೆ, ಇವರು ಋಣ ತೀರಿಸಲಿಕ್ಕೆ ಅಂತ ನಮ್ಗೆ ಒಳಗಡೆ ಗೊತ್ತಾದಾಗ ಒಂದು ಕ್ಷಣವೂ ಕೂಡ ಕೂರ್ಲಿಕ್ಕೆ ಬಿಡೋದಿಲ್ಲ, ಅರ್ಥಾರ್ಥ ವ್ಯರ್ಥದಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲ. ಯಾವಾಗಲೂ ಕೂಡ ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿದ್ದು ಅನೇಕ ಆತ್ಮರ ಸೇವೆ, ಪ್ರಕೃತಿಯ ಸೇವೆ, ಪ್ರಾಣಿ ಪಕ್ಷಿ ಎಲ್ಲ ಕ್ರಿಮಿ ಕೀಟಗಳ ಎಲ್ಲ ಆತ್ಮರ ಸೇವೆಯನ್ನ ಮಾಡುವಂತ ಒಂದು ಸುವರ್ಣ ಅವಕಾಶ ಅಂತ ತಿಳಿದು ಅವರೆಲ್ಲರೂ ಕೂಡ ಈಗ ಆ ಭಾವದಲ್ಲಿ ವಿಶ್ವ ನಿರ್ಮಾತೃ ನವ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ವಿಶ್ವ ನವ ನಿರ್ಮಾಣ ಕಾರ್ಯದಲ್ಲಿ ಇಂಥ ಶ್ರೇಷ್ಠ ಮಹೋನ್ನತವಾದ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅಂದಾಗ ಒಂದಷ್ಟು ವಿಘ್ನಗಳು ಬರುತ್ತೆ, ಒಂದಷ್ಟು ಪರೀಕ್ಷೆಗಳು ಬರುತ್ತೆ. ಯಾಕಂದ್ರೆ ಯಾರಂದ್ರೆ ಅವ್ರನ್ನ ಸತ್ಯುಗದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರಂದ್ರೆ ಅವ್ರನ್ನ ಸತ್ಯುಗದ ರಾಜಾರಾಣಿಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಂದ್ರೆ ಅವ್ರನ್ನ ಪವಿತ್ರರನ್ನಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರಂದ್ರೆ ಅವ್ರನ್ನ ದೇವಾತ್ಮರು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಎಷ್ಟು ಸುಟ್ಟಿದ್ದೇವೆ, ಎಷ್ಟು ಬೆಂದಿದ್ದೇವೆ, ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡ್ತೀವಿ. ಹಾಗಾದ್ರೆ ಸತ್ಯುಗಕ್ಕೆ ಯೋಗ್ಯರಾಗಬೇಕಾದಂತ ನಮಗೆ ಒಂದಷ್ಟು ಪರೀಕ್ಷೆಗಳು ಬರಲಿಲ್ಲ ಅಂದ್ರೆ ಅದು ಇನ್ನೇನು ಅಷ್ಟು ತಡ್ಕೊಳಕ್ಕಾಗಿಲ್ಲ ಅಂದ್ರೆ ಇನ್ನೇನು ನಾನು ಸೇವೆಗೆ ಯೋಗ್ಯ ಇದ್ದೀನಿ. ಈ ಉದಾಹರಣೆಗೆ ಒಂದು ಮಡಿಕೆ ಮಾಡ್ತಾನೆ ಕುಂಬಾರ ಅಂದ್ರೆ ಅದು ಸುಟ್ಟ ಮೇಲೆ ಗಟ್ಟಿ ಆಗಿದೆಯಾ ಇಲ್ಲ ಅಂತ ಮುಟ್ಟಿ ನೋಡ್ತಾನೆ, ತಟ್ಟಿ ನೋಡ್ತಾನೆ. ತಟ್ಟಿದಾಗ ಅದು ತಡ್ಕೊಂತು ಅಂದ್ರೆ ಇದು ಸೇವಾ ಯೋಗ್ಯ ಅಂತ ಹಾಕೊಂಡಿರ್ತಾನೆ. ಒಂದಷ್ಟು ತಟ್ಟಿದ ತಕ್ಷಣನೇ ಕ್ರ್ಯಾಕ್ ಬಂತು, ತಟ್ಟಿದ ತಕ್ಷಣನೇ ಅದು ಸೌಂಡ್ ಬೇರೆ ಬಂತು ಅಂದ್ರೆ ಇದು ಯೋಗ್ಯ ಇಲ್ಲ, ಇನ್ನು ಹಸಿ ಇದೆ ಅಂತ ಆ ಕಡೆ ಇಟ್ಟಿರ್ತಾನೆ, ಸರಿಯಾಗಿ ಸುಟ್ಟಿಲ್ಲ. ಅದಕ್ಕೆ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಹಸಿ ಮಣ್ಣಿನಿಂದ ತಯಾರಾದ ಮಡಿಕೆ ಸುಡದ ಮಡಿಕೆಯಲ್ಲಿ ನೀರು ತುಂಬಿದರೆ ಮಡಿಕೆಯೂ ಇಲ್ಲ, ನೀರು ಇಲ್ಲ. ಆಚರಣೆ ಇಲ್ಲ ಮನುಷ್ಯನಲ್ಲಿ, ಅರಿವಿಲ್ಲದೆ ಬರೀ ಭಕ್ತಿ ಮಾಡಿದರೆ ಅರಿವು ಇಲ್ಲ, ಭಕ್ತಿಯೂ ಇಲ್ಲ. ಗುಹೇಶ್ವರ ಅಂತ ಒಂದು ಹೇಳ್ಕೊಂಡು ಅಂದ್ರೆ ಸುಡದ ಮಣ್ಣಿನ ಮಡಿಕೆಯೊಳಗೆ ನೀರು ತುಂಬಿದರೆ ಮಡಿಕೆಯೂ ಇಲ್ಲ, ನೀರು ಇಲ್ಲ. ಹಸಿ ಗಡಿಗೆಯೊಳಗಡೆ, ಹಸಿ ಮಡಿಕೆಯೊಳಗಡೆ ನಾವು ನೀರು ಹಾಕಿದ್ರೆ ಅದು ನೀರಿನ ರಭಸಕ್ಕೆ ಮಡಿಕೆಯೇ ಹೊಡೆದು ಹೋಗುವಂತೆ, ಮಡಿಕೆಯೇ ನೆಂದು ಕರಗಿ ಹೋಗುವಂತೆ ಅಲ್ಲಿ ನೀರು ವ್ಯರ್ಥ ಆಗುತ್ತೆ, ಮಡಿಕೆಯೂ ವ್ಯರ್ಥ ಆಗುತ್ತೆ. ಹಾಗೆ ಬೇಕಾದಷ್ಟು ನಾವು ಭಕ್ತಿ ಮಾಡ್ತೀವಿ ಅಂತ ಸಂಪ್ರದಾಯಗಳನ್ನ ಮಾಡಿಕೊಂಡು ಮೇಲ್ಮೇಲೆ ನಾವು ಏನೆಲ್ಲ ಮಾಡ್ತೀವಿ ಅಂತ ವ್ರತ ನಿಯಮಗಳನ್ನ ಇಟ್ಕೊಂಡು ಬೇಕಾದಷ್ಟು ಆಚರಣೆಗಳನ್ನ ಇಟ್ಕೊಂಡು ಒಳಗಡೆ ಸ್ವರೂಪದ ಅರಿವಿಲ್ಲದೆ ನಾವು ಎಷ್ಟೇ ಓಡಾಡಿದ್ರು ಭಕ್ತಿಯೂ ಇಲ್ಲ, ಅರಿವು ಇಲ್ಲ. ಗುಹೇಶ್ ಹಾಗೆ ನಾವು ಎಷ್ಟೇ ಆಚರಣೆ ಏನೆಲ್ಲ ಮಾಡಿದ್ರು ಕೂಡ ಒಳಗಡೆ ಸ್ವರೂಪದ ಅರಿವು ಇರಲಿಲ್ಲ ಅಂದ್ರೆ, ಸ್ವಸ್ಮೃತಿ ಇರಲಿಲ್ಲ ಅಂದ್ರೆ ನಮಗೆ ಈ ವಿಶ್ವ ನಿರ್ಮಾತೃ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಕ್ಕಾಗುವುದಿಲ್ಲ. ಮತ್ತೆ ನಾವು ಸ್ವರೂಪದಲ್ಲಿ ಇದೀವಿ, ಕಟ್ಟಿಕೊಂಡಿದೀವಿ ಅಂದ್ರೆ ಮಾಯೆ ನಮ್ಮನ್ನು ಪರೀಕ್ಷೆ ಮಾಡುತ್ತೆ, ತಟ್ಟಿ ನೋಡುತ್ತೆ, ಉಜ್ಜಿ ನೋಡುತ್ತೆ. ತಟ್ಟಿದರು ಉಜ್ಜಿದರು ಒಳೆಯುತ್ತ ಗಟ್ಟಿಯಾಗುತ್ತಾ ಹೋದ್ರೆ ನಮ್ಮನ್ನ ಸೇವೆಗೆ ಯೋಗ್ಯರನ್ನಾಗಿ ಮಾಡುತ್ತೆ, ನಮ್ಮ ಸೇವೆಗೆ ಅವಕಾಶವನ್ನ ಕೊಡುತ್ತೆ, ಸಹಯೋಗಿ ಆಗುತ್ತೆ. ಅದಕ್ಕೆ ನಾವು ವಿಘ್ನಗಳನ್ನು ಒಂದು ಆಟ ಅಂತ ತಿಳಿಬೇಕು, ಪರೀಕ್ಷೆ ಅಂತ ತಿಳಿಬೇಕು. ಅದು ನಮಗೆ ಕಂಟಕವಾಗಿದೆ ಅಂತ ತಿಳ್ಕೊಳ್ಬಾರ್ದು. ಮಡಿಕೆಯನ್ನು ಬಾರಿಸೋದೇ ಕಂಟಕ ಅಂತ ತಿಳ್ಕೊಂಡ್ರೆ ಮಡಿಕೆ ಗಟ್ಟಿ ಆಗಿಲ್ಲ ಅಂತ ಅರ್ಥ, ಇಟ್ಟಿಗೆ ಗಟ್ಟಿ ಆಗಿಲ್ಲ ಅಂತ ಅರ್ಥ. ಉಜ್ಜೋದೇ ಒಂದು ಕಂಟಕ ಅಂತ ತಿಳ್ಕೊಂಡ್ಬಿಟ್ರೆ ಬಂಗಾರ, ಅದು ಬಂಗಾರ ಅಪ್ಪಟ ಅಲ್ಲ ಅಂತ ಅರ್ಥ. ಹೇಗೋ ಹಾಗೆಯೇ ನಾವು ಕೂಡ ಅಷ್ಟು ದೊಡ್ಡ ವಿಶ್ವ ನಿರ್ಮಾತೃ ಕಾರ್ಯದಲ್ಲಿ, ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಅಷ್ಟು ದೊಡ್ಡ ಸ್ಥಾನವನ್ನು ಪಡಿಬೇಕು. ನಾವು ದಿವ್ಯ ಆತ್ಮರು ಅಂತ ಅನಿಸ್ಕೊಳ್ಬೇಕು. ವಿಶ್ವ ನಿರ್ಮಾತೃ ಕಾರ್ಯದಲ್ಲಿ ತಂದೆಗೆ ಸಹಯೋಗಿ ಮಕ್ಕಳು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ನಮ್ಮನ್ನು ತಟ್ಟಬೇಕು, ನಮ್ಮನ್ನು ಮುಚ್ಚಬೇಕು, ನಮ್ಮನ್ನು ಅವಮಾನಿಸಬೇಕು, ಎಲ್ಲ ರೀತಿಯ ಪರೀಕ್ಷೆಯನ್ನ ಮಾಡಬೇಕು. ಏನೇ ಪರೀಕ್ಷೆಗಳು ಬಂದರೂ ಕೂಡ ಸ್ವಸ್ಮೃತಿಯಲ್ಲಿ ಯಾರಿದ್ದುಕೊಂಡು ಸ್ನೇಹ ಭಾವದಿಂದ ಎಲ್ಲರನ್ನು ಆತ್ಮೀಯವಾಗಿ, ಆತ್ಮೀಯ ದೃಷ್ಟಿಯಲ್ಲಿ ಯಾರು ಸೇವೆ ಮಾಡ್ತಾರೆಯೋ ಅವರಿಗೆ
ಪ್ರಕೃತಿಯೇ ಸಹಯೋಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಶ್ರೇಷ್ಠ ಸ್ಮೃತಿಯಲ್ಲಿರೋಣ, ಸಾಕ್ಷಿಯಾಗಿರೋಣ. ಪ್ರತಿಯೊಂದು ವಿಘ್ನಗಳಲ್ಲ, ನಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕೆ ಬಂದಿರತಕ್ಕಂಥ ಪರೀಕ್ಷೆಗಳು ಅಂತ ತಿಳಿದಾಗ ನಾವು ಇನ್ನು ಮೇಲೆ ಮೇಲೆ ಹೋಗ್ತೀವಿ. ಅಂತ ವಿಶ್ವ ನಿರ್ಮಾತೃ ಕಾರ್ಯದಲ್ಲಿ ನಾವು ಸಹಯೋಗಿಗಳಾಗ್ತೀವಿ. ಆ ಖುಷಿಯಲ್ಲಿ ನಾವು ಸ್ಥಿತಿಯನ್ನ ಮಾಡಿಕೊಳ್ಳೋದ್ರ ಕಡೆಗೆ ಗಮನ ಕೊಡೋಣ. ಇಷ್ಟೆಲ್ಲ ದೊಡ್ಡ ಅವಕಾಶ ನಮ್ಮ ಕೈಯಲ್ಲಿದೆ, ನಮ್ಮ ಕಣ್ಣು ಮುಂದೆ ಇದೆ. ಇವಾಗ ನಾವು ಒಂದೊಂದು ಕ್ಷಣವನ್ನ, ಒಂದೊಂದು ಗಂಟೆಯನ್ನ, ಒಂದೊಂದು ದಿನವನ್ನ ಸುಂದರಗೊಳಿಸಿಕೊಳ್ಳುವ, ಸಾರ್ಥಕ ಮಾಡಿಕೊಳ್ಳುವ ಯೋಜನೆಯನ್ನು ತಯಾರು ಮಾಡಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವವರೆಗೆ ಎಷ್ಟು ಹೊತ್ತು ಸ್ಮೃತಿ ಸ್ವರೂಪ, ಎಷ್ಟು ಹೊತ್ತು ವಿಸ್ಮೃತಿ, ಎಷ್ಟು ಆತ್ಮಿಕ ಸ್ಥಿತಿ, ಎಷ್ಟು ದೇಹಭಾನ, ಇದನ್ನು ಚೆಕ್ ಮಾಡಿಕೊಂಡು ಸಾಧ್ಯವಾದಷ್ಟು ಅಂತರ್ಮುಖಿಯಾಗಿದ್ದುಕೊಂಡು ಕರ್ಮ ಮಾಡಿ, ಸಾಧ್ಯವಾದಷ್ಟು ಮೌನವನ್ನು ಅಳವಡಿಸಿಕೊಳ್ಳಿ, ಸಾಧ್ಯವಾದಷ್ಟು ಮೆಲು ಧ್ವನಿಯಲ್ಲಿ ಮಾತನಾಡಿ, ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಸ್ವರೂಪದ ಅನುಭೂತಿಯನ್ನ ಮಾಡ್ತಾ ಆನಂದದಲ್ಲಿ ಇರಿ. ಯಾರೇ ಬಂದರೂ ಕೂಡ ಎಲ್ಲರಿಗೂ ಒಂದು ದಿವ್ಯ ಅಲೌಕಿಕ ಆಕರ್ಷಣೆಯನ್ನ ಮಾಡುವಂತೆ ಇರಬೇಕು. ಅಲೌಕಿಕ ದಿವ್ಯ ತೇಜಸ್ಸನ್ನ ಅವರಿಗೆ ಪ್ರೇರಣೆ ಕೊಡುವಂತಿರಬೇಕು. ಆ ರೀತಿಯಾಗಿದ್ದಾಗ ನಿಮಗೆ ಇಡೀ ಪ್ರಕೃತಿ ಪಂಚತತ್ವಗಳೇ ಸಹಯೋಗಿಗಳಾಗಿ ನಿಂತುಬಿಡುತ್ತೆ. ಆ ರೀತಿಯಾಗಿ ನಾವೆಲ್ಲರೂ ತಯಾರಾಗಿ ವಿಶ್ವ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಭಾಗ್ಯವನ್ನು ಬೆಳಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ. ಓಂ ಶಾಂತಿ.